ಎರಡನೇ ಸಂಚಿಕೆಯಲ್ಲಿ ಶ್ರೀರಂಗಪಟ್ಟಣದ ಸಾಹಸಗಳು. ಯಾಕೆಂದರೆ ಶ್ರೀರಂಗಪಟ್ಟಣ ಸಾಹಸ ಬಹುಶಃ ಇಬ್ಬರು ಕೆಲವೊಂದು ಇದನ್ನ ನಾನು ಪ್ರತ್ಯಕ್ಷ ಸಾಕ್ಷಿ ಇದ್ದೀನಿ, ಆದರೆ ನಾನು ಹೇಳಬಾರ್ದು, ನೀವು ಹೇಳಬೇಕು. ನಾನು ಶ್ರೀರಂಗಪಟ್ಟಣಕ್ಕೆ 1997 ಜನವರಿ 1ನೇ ತಾರೀಕಿನಿಂದನೇ ಅಲ್ಲಿಗೆ ಬಂದೆ. ಜನವರಿ 14ಕ್ಕೆ ಸಂಕ್ರಾಂತಿ ಹಬ್ಬದ ದಿವಸ ಅಲ್ಲಿ ಲಕ್ಷ ದೀಪೋತ್ಸವ ಸಮಾರಂಭವನ್ನು ಊರಿನ ಒಂದು ದೀಪೋತ್ಸವ ಸಮಿತಿಯವರು ನೆರವೇರಿಸ್ಕೊಡ್ತಾರೆ. ಅದನ್ನು ಅವರು ಭಾಳಷ್ಟು ವರ್ಷಗಳಿಂದ ಹಿಂದಿನಿಂದ ನೆರವೇರಿಸ್ಕೊಂಡು ಬರ್ತಿದ್ದ ಹಾಗೆ ಆ ವರ್ಷವೂ ಕೂಡ ನಾವು ಅದಕ್ಕೆ ದೇವಸ್ಥಾನದ ವತಿಯಿಂದ ಯಾವುದೇ ವಿಧವಾದಂತಹ ನಮ್ಮಿಂದ ಏನು ಖರ್ಚಿರುವುದಿಲ್ಲ, ಎಲ್ಲ ಸಂಪೂರ್ಣವಾಗಿ ಭಕ್ತಾದಿಗಳಿಂದ ನೆರವೇರಿಸುವಂತಹ ಕಾರ್ಯಕ್ರಮ. ಲಕ್ಷ ದೀಪೋತ್ಸವ ಅದು ರಾತ್ರಿ ಹೊತ್ತು ದೇವಸ್ಥಾನದ ಮುಂಭಾಗದ ಅತಿ ದೊಡ್ಡ ವಿಸ್ತಾರವಾದ ರಸ್ತೆಯಲ್ಲಿ ಭಕ್ತಾದಿಗಳ ಸಹಾಯದಿಂದ ಲಕ್ಷ ದೀಪವನ್ನು ಹಚ್ಚಿ ಸುಮಾರು ರಾತ್ರಿ 2 ಗಂಟೆವರೆಗೂ ಕೂಡ ನಾವು ಅದು ಆ ಅದ್ಭುತವಾದ ದೃಶ್ಯವನ್ನು ನಾವು ಕಣ್ತುಕೋಬಹುದು. ಅದಾದ ನಂತರ ಕೇವಲ ಒಂದು 10 ದಿವಸಗಳಲ್ಲೇ ರಥಸಪ್ತಮಿ ಬರುತ್ತೆ. ರಥಸಪ್ತಮಿ ಅಂತಂದರೆ ಅದು ಒಂದು 9 ದಿನಗಳ ಉತ್ಸವ. ರಥಸಪ್ತಮಿ ದಿವಸನೇ ಸ್ವಾಮಿಯ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ. ಆವತ್ತಿನ ದಿವಸ ಸ್ವಾಮಿ ರಥೋತ್ಸವಗಳೆಲ್ಲ ನಡೆದು ದೇವಸ್ಥಾನದ ಸುತ್ತ ರಥೋತ್ಸವ ನಡೆದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಹಳ ಅಪರಿಮಿತವಾದಂತಹ ಜನ ಅವತ್ತೊಂದು ದಿವಸ ಬಂದು ದರ್ಶನ ಮಾಡಿ ರಥ ಎಳೆದು ಸಂತೋಷ ಪಟ್ಕೊಂಡು ರಾತ್ರಿ 9 ಗಂಟೆವರೆಗೂ ಕೂಡ ದೇವಸ್ಥಾನ ಮುಂಭಾಗದಲ್ಲಿ ಜಾತ್ರೆ ಇರುತ್ತೆ. ವಿವಿಧ ಆಟೋಪಾಟೋಗಳಿರುತ್ತೆ, ಎಲ್ಲ ಇರುತ್ತೆ. ಜನಗಳೆಲ್ಲ ಬಂದು ಸ್ಥಳೀಯರಾದಿಯಾಗಿ ಹೊರ ಕಡೆಯಿಂದನೂ ಬಂದು ಸಂತೋಷದಿಂದ ಅದನ್ನು ನೋಡಿಕೊಂಡು ಹೋಗ್ತಾರೆ. ಆದರೆ ನಾನು ಜನವರಿ 1ನೇ ತಾರೀಕು ಕರ್ತವ್ಯದ ಮೇಲೆ ಹಾಜರಾದ ತಕ್ಷಣವೇ ಜನವರಿ 8ಕ್ಕೆ ಒಂದು ಆದೇಶ ಬರುತ್ತೆ. ನಿಮಿಷಾಂಬ ದೇವಸ್ಥಾನವನ್ನು ಸರ್ಕಾರದ ವಶಕ್ಕೆ ನಾವು ಪಡೆದುಕೊಳ್ಳುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಬರುತ್ತೆ. ನಾವು ಜನವರಿ 15ನೇ ತಾರೀಕು 14ನೇ ತಾರೀಕು ಲಕ್ಷದೀಪ ಆಗುತ್ತೆ. 15ನೇ ತಾರೀಕಿಗೆ ನಾವು ನಿಮಿಷಾಂಬ ದೇವಸ್ಥಾನವನ್ನು ನಮ್ಮ ಸರ್ಕಾರದ ಆಡಳಿತಕ್ಕೆ ನಾವು ನಮ್ಮ ಪಾಂಡವಪುರ ಉಪಭಾಗ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಆ ದೇವಸ್ಥಾನವನ್ನು ನಮ್ಮ ಸರ್ಕಾರದ ವಶಕ್ಕೆ ನಾವು ಪಡೆದಿದ್ದೇವೆ. ಅದು ಆ ದೇವಸ್ಥಾನದ ನಂತರ ಪಡೆದುಕೊಂಡ ನಂತರ ಬಹಳಷ್ಟು ಸಾಹಸವನ್ನು ನಾವು ನೋಡ್ಬೋದು. ಯಾಕೆ ಅಂತಂದರೆ ಅವರು ಇಂದಿನ ನಿರ್ವಹಣೆ ಮಾಡ್ತಿದ್ದಂತಹ ಟ್ರಸ್ಟ್ನವರು ಆ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ ನ್ಯಾಯಾಲಯ ಸಂಪರ್ಕಿಸಿದ್ದಾರೆ. ಪ್ರತಿಯೊಂದರಲ್ಲೂ ಕೂಡ ನಾವು ಕಟ್ಟೆಚ್ಚರವಾಗಿ ಇರಬೇಕಾಗಿತ್ತು. ಹಲವಾರು ಬಾರಿ ಅವರು ಆ ದೇವಸ್ಥಾನವನ್ನು ಸರ್ಕಾರದಿಂದ ಆದೇಶ ತಂದು ಅದನ್ನು ವಾಪಸ್ ಪಡೆಯೋದಕ್ಕೂ ಕೂಡ ಶ್ರಮಿಸ ಮಾಡಿದ್ದಾರೆ. ಆದರೆ ಆ ತಾಯಿಯ ಸರ್ಕಾರದ ವಶದಲ್ಲೇ ಇರಲಿ ಅನ್ನೋ ಒಂದು ದೃಷ್ಟಿ ತಾಯಿ ಮೇಲಿತ್ತು ಅಂತ ಕಾಣುತ್ತೆ. ಅವರು ತಾಯಿಯ ಹಾರೈಕೆಯಿಂದ ಆಶೀರ್ವಾದದಿಂದ ಅದು ಇವತ್ತರೆಗೂ ಕೂಡ ಮುಜರಾಯಿನಲ್ಲಿ ಅಥವಾ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಮುಂದುವರೆದಿದೆ. ನೀವು ಬಂದ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಸಾಕಷ್ಟು ಆಡಳಿತಾತ್ಮಕವಾಗಿ ಸಾಕಷ್ಟು ಬದಲಾವಣೆ ಮಾಡ್ತೀವಿ. ಜೊತೆಗೆ ತೋಟ ಮಾಡೋದಾಗಲಿ, ಸುತ್ತನ ಎಲ್ಲ ಒಂದು ಜಾಗನ ಕ್ಲೀನ್ ಮಾಡೋದಾಗಲಿ, ರಥದ ಮಾರ್ಗ ಮಾಡೋದಾಗಲಿ, ಸುಮಾರು ಕೆಲಸಗಳನ್ನ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲು ಮಾಡಿದ್ವಿ. ಅದು ಏನೇನು ಕೆಲಸ ಅಂತ ಸ್ವಲ್ಪ ಪರಿಚಯ ಮಾಡಿಕೊಂಡ್ರೆ. ಅಲ್ಲಿ ದೇವಸ್ಥಾನದ ಸುತ್ತ ಹಿಂದೆ ಮುಂದೆ ಒಟ್ಟು 23 ಎಕರೆ ಜಾಗ ಇದೆ. 23 ಎಕರೆ ಜಾಗ ಇದ್ದರೆ ಅಲ್ಲಿ ಮೊಟ್ಟ ಮೊದಲನೇದಾಗಿ ಜಾಗವನ್ನು ಶುಚಿಯಾಗಿಡೋದು ಬಹಳಷ್ಟು ಅವಶ್ಯಕವಾಗಿದ್ದರಿಂದ ದೇವಸ್ಥಾನದ ಅಂದರೆ ಅದಕ್ಕೆ ಸೆಂಟ್ರಲ್ ಆರ್ಕಿಯಾಲಜಿ ಇದೆಯಲ್ಲ, ಕೇಂದ್ರ ಪುರಾತತ್ವ ಇಲಾಖೆಯ ಸಹಕಾರ ನಮಗೆ ಅದ್ಭುತವಾಗಿ ಸಿಕ್ತು. ಅವರು ಕೂಡ ಸಹಕಾರ ನಮಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡಿ ದೇವಸ್ಥಾನದ ಸುತ್ತ ನಮಗೆ ಬಹಳಷ್ಟು ಕ್ಲೀನ್ ಮಾಡಿ ತೋಟವನ್ನು ಮಾಡಿಕೊಟ್ಟಿದ್ದಾರೆ. ಹುಲ್ಲು ನಡೆದಾಡುವಂಥ ಜನಗಳು ಸುಲಲಿತವಾಗಿ ನಡೆದಾಡುವಂಥ ಹುಲ್ಲು ತಾಣಗಳನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ. ಹಾಗೆ ನಮ್ಮ ಹಿಂದಿನ ತಹಶೀಲ್ದಾರ್ ಒಬ್ಬರು ಅಲ್ಲಿ ಸುಮಾರು ಒಂದು 150 ತೆಂಗಿನ ಮರಗಳನ್ನು ನಡೆಸ್ಕೊಟ್ಟಿದ್ದರಿಂದ ಅದು ಕೂಡ ದೇವಸ್ಥಾನದ ಸುತ್ತ ಒಂದು ಸುಂದರವಾದಂತಹ ಪರಿಸರ ಏರ್ಪಡೋದಕ್ಕೆ ಅವಕಾಶ ಆಯಿತು. ಮಧ್ಯೆ ರಥಸಪ್ತಮಿ ದಿವಸ ರಥೋತ್ಸವ ದೇವಸ್ಥಾನ ಸುತ್ತ ಬರೋದ್ರಿಂದ ರಥದ ಬೀದಿಯನ್ನು ಬಿಟ್ಟು ಬಾಕಿ ಜಾಗದಲ್ಲಿ
ಸುಂದರವಾದಂತಹ ವನಗಳನ್ನು ನಿರ್ಮಿಸಿದ್ದು, ಅದರ ಶುಚಿತ್ವ, ಅದರ ರಕ್ಷಣೆ, ಇದನ್ನೆಲ್ಲ ನಾವು ನೋಡಿಕೊಂಡಿದ್ದಾಯಿತು. ಸೊ ಈಗ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಇನ್ನೊಂದು ವಿಶೇಷ ಇದೆ. ಸಾಮಾನ್ಯ ಲಕ್ಷ ದೀಪೋತ್ಸವ ಸಂಕ್ರಾಂತಿ ದಿನ ಆಗುತ್ತೆ, ಅವತ್ತು ಬೆಣ್ಣೆ ಹಾಕಿ ಸ್ವಾಮಿಗೆ ಬೆಣ್ಣೆ ಅಲಂಕಾರ. ಸುಮಾರು 80 kg ಬೆಣ್ಣೆಯಲ್ಲಿ ಸ್ವಾಮಿಯ ಕಾಲಿನಿಂದ ಮುಡಿಯವರೆಗೂ ಕೂಡ ಅದಕ್ಕೆ ಪೂರ್ಣವಾಗಿ ಮಾಡಿರ್ತಾರೆ. ಅದೊಂದು ಪ್ರತಿ ವರ್ಷದ ವಿಶೇಷ. ಸೊ ಈ ಒಂದು ಇದನ್ನ ನೋಡುವಂಥ ಸೌಭಾಗ್ಯ ನಿಮ್ಮ ಎಲ್ಲರಿಗೂ ಸಿಕ್ಕಿದೆ ಆ ಸಮಯದಲ್ಲಿ. ಜೊತೆಗೆ ಇವತ್ತಿಗೂ ಸಹಿತ ಅದಕ್ಕೆ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೌದು, ಮುಂದುವರಿ ಯಾವುದು ನಿಂತಿದೆ, ಯಾವುದು ಇಲ್ಲ ಯಾವುದು ಮುಂದುವರಿಯುವ ಸಂದರ್ಭ ಇಲ್ಲ, ನಿಲ್ಲಿಸೋ ಸಂದರ್ಭ ಇಲ್ಲ, ಮುಂದುವರ್ಕೊಂಡು ಹೋಗ್ತಾರೆ. ಜೊತೆಗೆ ಶ್ರೀರಂಗಪಟ್ಟಣದ ಗೌತಮ ಕ್ಷೇತ್ರ ಅಂತ, ಗೌತಮ ಕ್ಷೇತ್ರ, ಗೌತಮ ಋಷಿಗಳದ್ದು ವಿಗ್ರಹ ಇದೆ ಅಂತ ಹೇಳ್ತಾರೆ. ಸ್ವಾಮಿ ದೇವಸ್ಥಾನದ ಒಳಭಾಗದಲ್ಲೇ ಗೌತಮ ಪಾದದಲ್ಲಿ ನಾವು ಸ್ವಲ್ಪ ದೇವಸ್ಥಾನದಲ್ಲಿ ಸ್ವಲ್ಪ ಬಿಡುವು ಇದ್ದಾಗ, ಜನ ಜಾಸ್ತಿ ಇಲ್ಲದಾಗ ಹೋದರೆ ಗೌತಮ ಋಷಿಗಳನ್ನ ನಾವು ದರ್ಶನ ಮಾಡ್ಬೋದು. ಸೊ ಪ್ರಾಂಗಣದಲ್ಲಿ ಏನೇನು ದೇವಸ್ಥಾನ ಇದೆ ಸರ್? ಯಾಕಂದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ನೇರವಾಗಿ ರಂಗನಾಥ ಸ್ವಾಮಿ ನೋಡ್ಕೊಳ್ತಾರೆ, ನೋಡ್ಕೊಂಡು ವಾಪಸ್ ಬರ್ತಾರೆ. ಏನೇನು ಸನ್ನಿಧಿ ಇದೆ ಅಲ್ಲಿ? ಎಲ್ಲ ವಿಧವಾದಂತಹ ವಿಷ್ಣುವಿನ ಅವತಾರದ ವಿಗ್ರಹಗಳನ್ನ ನಾವು ನೋಡ್ಬೋದು. ರಾಮನ ವಿಗ್ರಹ ನೋಡ್ಬೋದು, ವೈಕುಂಠನಾರಾಯಣ ವಿಗ್ರಹ ನೋಡ್ಬೋದು, ಲಕ್ಷ್ಮೀಕಾಂತ ವಿಗ್ರಹ ನೋಡ್ಬೋದು, ವೇಣುಗೋಪಾಲ ಸ್ವಾಮಿ ನೋಡ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ನೋಡ್ಬೋದು, ಸುದರ್ಶನ ದೇವಸ್ಥಾನಗಳನ್ನು ನೋಡ್ಬೋದು. ಇದಿಷ್ಟು ದೇವಸ್ಥಾನಗಳು ಸುತ್ತದ ದೇವಾಲಯ ಅಂತ ಬರುತ್ತೆ. ಒಂದೊಂದು ದೇವಸ್ಥಾನವೂ ಕೂಡ ಅಲ್ಲಿ ಇರುವಂತಹ ವಿಗ್ರಹಗಳು ಸ್ವತಂತ್ರ ದೇವಸ್ಥಾನದಲ್ಲಿ ಇರಬಹುದಾದಂತಹ ವಿಗ್ರಹಗಳ ಮಟ್ಟದಲ್ಲಿ ಇದೆ. ಅಷ್ಟು ಶ್ರೇಷ್ಠ ದರ್ಜೆಯ ವಿಗ್ರಹಗಳನ್ನು ನಾವು ಅಲ್ಲಿ ಕಾಣ್ಬೋದು. ಭಾಳ ಹಿಂದೆ ಅದನ್ನು ಅಲ್ಲಿ ಸ್ಥಾಪನೆ ಮಾಡಿರೋದ್ರಿಂದ ಈಗಲೂ ಕೂಡ ಅದನ್ನು ಏನು ಅಂತಂದರೆ, ಬಿಡುವಾಗಿರುವಾಗ ಪ್ರತಿಯೊಂದು ದರ್ಶನಗಳನ್ನು ನಾವು ಮಾಡಬಹುದು. ಜೊತೆಗೆ ಒಳಗಡೆ ಒಂದು ಒಳ ಪ್ರಾಂಗಣದಲ್ಲೂ ಸಹಿತ ವಿಶೇಷ ದಿನದಲ್ಲಿ ಒಳಗಡೆ ಬಿಡ್ತಾರೆ. ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ 3 ದಿವಸಗಳಲ್ಲಿ ಆ ಸ್ವಾಮಿಯ ವೈಕುಂಠ ಇದರಲ್ಲಿ ಸುತ್ತ ಬರುವಂತಹ ಒಂದು ಅವಕಾಶ ಇದೆ 3 ದಿವಸ. ಜೊತೆಗೆ ನಾವು ದೇವಸ್ಥಾನದ ಆಡಳಿತ ಅಂತ ತಗೊಂಡಾಗ ಡೆವಲಪ್ಮೆಂಟ್ ಮಾಡಕ್ಕೆ ಹೋದಾಗ ನಮಗೆ ಸಾಕಷ್ಟು ಅಡಚಣೆಗಳು ಬರುತ್ತೆ. ಅದು ಸ್ಥಳೀಯವಾಗಿರ್ಬೋದು, ಹೊರಗಡೆಯಿಂದ ಆಗ್ಬೋದು. ಸುಮಾರು ಒತ್ತಡಗಳನ್ನ ತಾಳ್ಕೊಂಡು ಕೆಲಸ ಮಾಡಬೇಕು, ಅದಂತ ಅನಿವಾರ್ಯ ಆ ಪರಿಸ್ಥಿತಿ. ಜೊತೆಗೆ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ, ಅಲ್ಲಿ ಸಿಬ್ಬಂದಿಗೆ ನಾವು ಈ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಕಲಿಸ್ಬೇಕಾದಂಥ ಅನಿವಾರ್ಯನೂ ಕೆಲಸ ಬರುತ್ತೆ. ಯಾಕೆಂದರೆ ಹಿಂದೆ ಯಾರೋ ಒಂದು ಅವರಿಗೆ ನಿರಾಸಕ್ತಿಯಿಂದ ಮಾಡಿರುವಂಥ ಡಿಮೋಟಿವೇಶನ್ ಆಗಲಿ, ಅಥವಾ ಅವ್ರಿಗೆ ನೀಡಬೇಕಾದಂಥ ಸೌಲಭ್ಯಗಳಾಗಲಿ, ಇದನ್ನ ನೀಡದೇ ಇರೋದ್ರಿಂದ ಕೆಲವೊಂದ್ಸರಿ ಅನಿವಾರ್ಯವಾಗಿ ಕುಂಠಿತ ಆಗಿರುತ್ತೆ. ನಿಮ್ಮ ಕಾಲದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನ ಅವ್ರಿಗೆ ಒದಗಿಸಿದ್ರಿ. ಸೊ ಇದ್ರ ಬಗ್ಗೆ ನಿಮ್ಮ ನೆನಪುಗಳನ್ನ. ದೇವಾಲಯಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಮೈಸೂರು ಓಲ್ಡ್ ಮೈಸೂರು ಏರಿಯಾಗಳಲ್ಲಿ ಸಾಮಾನ್ಯವಾಗಿ ತುಂಬ ಪುರಾತನವಾದ ದೇವಸ್ಥಾನಗಳಲ್ಲಿ ವಂಶಪಾರಂಪರ್ಯವಾಗಿ ಬಂದಂತಹ ನೌಕರರೇ ಹೆಚ್ಚಿರ್ತಾರೆ. ಅವರಿಗೆ ಅವರ ವಂಶಪಾರಂಪರ್ಯವಾಗಿ ಬಂದಂತಹ ನೌಕರಿ ಚಾಕರಿನೇ ಇದ್ದು ಅವರು ಇದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ಅವರವರ ಒಂದು ವೃತ್ತಿಯನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅರ್ಚಕರು ವೃತ್ತಿಯನ್ನು ಮಾಡ್ತಾರೆ, ರಥ ಕಟ್ಟೋದನ್ನೇ ಮಾಡ್ತಾರೆ, ದೇವ್ರು ಹೊರೋದನ್ನೇ ಮಾಡ್ತಾರೆ. ಈ ಥರವಾದಂತಹ ವೃತ್ತಿ ಇರುತ್ತೆ. ಹಿಂದೆ ನಮ್ಮ ಪೂರ್ವಜರು ಬಹಳ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಪ್ರತಿಯೊಂದು ದೇವಾಲಯದ ಸುತ್ತಮುತ್ತಲಿನ ಜನಗಳು ಆ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಏರ್ಪಾಡನ್ನು ಬಹಳ ಹಿಂದೆ ನಾವು ನೋಡಿರ್ಬೋದು. ಅಂತಹ ಒಂದು ಕಾರ್ಯಕ್ಷಮತೆಯನ್ನು ಅವ್ರು ಮಾಡಿದ್ದಾರೆ. ಅದರಿಂದ ಈಗ ಇಂತಹ ಕೆಲಸವನ್ನು ನೀವು ಮಾಡುವಂತ ಹೇಳ್ಕೊಡುವಷ್ಟು ಮಟ್ಟಕ್ಕೆ ಧಾರ್ಮಿಕ ಸಿಬ್ಬಂದಿಗೆ ಏನು ಹೇಳೋ ಅವಶ್ಯಕತೆ ಏನಿಲ್ಲ. ಆದರೆ ಕಚೇರಿಯಲ್ಲಿ ನಿರ್ವಹಿಸುವಂತಹ ನೌಕರರಿಗೆ ಮಾತ್ರ ಕೆಲವೊಂದು ಸುಧಾರಣೆ ಬಂದಾಗ ಅಂಥದ್ದನ್ನು ಹೇಳ್ಕೊಟ್ರೆ ಸಾಕು. ಆ ಥರ ತೀವ್ರವಾದ ಸಮಸ್ಯೆಗಳು ಸಾಮಾನ್ಯವಾಗಿ ಬರುವುದಿಲ್ಲ. ಏಕೆಂದರೆ ನಾವೆಲ್ಲ ಅನ್ಕೋತೀವಿ ಸಾಕಷ್ಟು ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಒಂದು ಯೂನಿವರ್ಸಿಟಿ, ಯಾವತ್ತಿನ ಕಾಲಕ್ಕೆ ವಿಶ್ವವಿದ್ಯಾಲಯ. ಆ ಊರಿನಲ್ಲಿ ಏನೇ ಆಗಬೇಕಾದ್ರೂ ದೇವಸ್ಥಾನಗಳನ್ನ ನಂಬ್ಕೊಂಡ್ರೆ ಅಲ್ಲಿ ಜನಗಳು ಜೀವನ ಮಾಡ್ತಾರೆ. ಹೀಗಿರುವಂಥ ಇದರಲ್ಲಿ ಇವತ್ತಿನ ಪರಿಸ್ಥಿತಿ ಅವತ್ತಿನ ಪರಿಸ್ಥಿತಿನ ಹೋಲಿಕೆ ಮಾಡಿಕೊಂಡಾಗ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಂಡಿದ್ದೀವಿ. ಅಂತಹ ಒಂದು ಇದನ್ನ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ನಿಮಗೆ ಸಾಕಷ್ಟು ಅನುಭವಗಳನ್ನ ಇರೋದ್ರಿಂದ ಇಲ್ಲಿ ಆ ಮಾತುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ.
ಹಾಗೆ ಬಂದಾಗ ರಂಗನಾಥ ಸ್ವಾಮಿ ದೇವಸ್ಥಾನದ ಒಂದು ಅಧ್ಯಾಯ ಮುಗಿತೆ. ಅಲ್ಲಿಂದ ಬಂದರೆ ನೀವು ಮುಂದಕ್ಕೆ ಬಂದರೆ ನೀವು ಸಾಕಷ್ಟು ದೇವಸ್ಥಾನಗಳನ್ನ ಆಡಳಿತ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರಿ. ನಿಮಿಷಾಂಬ ದೇವಸ್ಥಾನ ಒಂದು. ನಿಮಿಷಾಂಬ ದೇವಸ್ಥಾನಗಳನ್ನ ಸವಿಸ್ತಾರವಾಗಿ ನೀವು ಹೇಳ್ತಾ ಹೋದಾಗ ಏನೇನು ನಡೀತು, ಹೇಗಾಯಿತು ಅನ್ನೋದನ್ನ ಹೇಳಬೇಕಾಗಿ ನಿಮ್ಗೆ ಕೇಳ್ತಿದ್ದೀನಿ. ನಮ್ಮ ನಿಮಿಷಾಂಬ ದೇವಸ್ಥಾನವನ್ನು ಜನವರಿ 15ನೇ ತಾರೀಕು ನಾವು ತಕ್ಕೊಂಡ ಮೇಲೆ ಶ್ರೀರಂಗಪಟ್ಟಣದ ತಾಲೂಕು ಕಚೇರಿಯ ಒಂದು ಸಿಬ್ಬಂದಿ ವರ್ಗದ ಕಾರ್ಯ ಸಂಪೂರ್ಣವಾಗಿ ಶ್ಲಾಘನೀಯ. ಆ ದೇವಸ್ಥಾನದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಸರ್ಕಾರ ತೆಗೆದುಕೊಂಡ ನಂತರ ಅತ್ಯಂತ ಸುಲಲಿತವಾಗಿ ಭಕ್ತಾದಿಗಳು ಹೊಗಳುವ ಮಟ್ಟದಲ್ಲಿ ಒಂದು ಕಾರ್ಯ ನೆರವೇರಬೇಕಾದ್ರೆ ಶ್ರೀರಂಗಪಟ್ಟಣದ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರ ಒಂದು ಸಹಕಾರ ಮತ್ತು ಪ್ರಯತ್ನ ಅದು ಬಹಳವಾದಂತಹ ನೆನಪಿನಲ್ಲಿ ಉಳಿಯುವಂತಹ ಒಂದು ಚಟುವಟಿಕೆ ಅದು. ಅಲ್ಲಿ ಪ್ರತಿ ಹುಣ್ಣಿಮೆಯಂದು ಸಾವಿರಾರು ಜನಗಳದ್ದು ಅನ್ನದಾನ ನಡೆಯುತ್ತೆ. ಆ ಸಮಯದಲ್ಲಿ ನಮ್ಮ ತಾಲೂಕು ಕಚೇರಿಯ ಸಿಬ್ಬಂದಿ ವರ್ಗದವರು ಬಂದು ಆಹಾರಕ್ಕೆ ಕೊರತೆಯಾದಾಗಲಿ ಅಥವಾ ಸರತಿ ಸಾಲಿನಲ್ಲಿ ಯಾವುದೇ ತೊಂದರೆ ಉಂಟಾಗದಂತೆ ಬಹಳಷ್ಟು ಕಾರ್ಯನಿರ್ವಹಿಸಿ ಅತ್ಯಂತ ಸುಲಲಿತವಾಗಿ ನಮಗೆ ಮಹೋತ್ಸವಗಳನ್ನು ಎಲ್ಲ ಮಾಡಿಕೊಟ್ಟು ಅತ್ಯಂತ ತುಂಬ ಚೆನ್ನಾದ ರೀತಿಯಲ್ಲಿ ಸಾರ್ವಜನಿಕರು ಸರ್ಕಾರಕ್ಕೆ ತೆಗೆದುಕೊಂಡಾಗ ಅದನ್ನು ಸ್ವಲ್ಪ ಅದರ ಬಗ್ಗೆ ಅಷ್ಟು ಅಪಸ್ವರ ಸ್ವಲ್ಪ ಮಾಡಿತು, ಯಾಕೆ ಸರ್ಕಾರಕ್ಕೆ ಅವಶ್ಯಕತೆ ಏನಿತ್ತು ಅಂತ. ಆದರೆ ಆ ನಂತರದಲ್ಲಿ ನೀವು ಸರ್ಕಾರ ತಗೊಂಡದ್ದೇ ಒಳ್ಳೆಯದಾಯಿತು ಅನ್ನುವಷ್ಟು ಮಟ್ಟಕ್ಕೆ ಅದರ ಆಡಳಿತ ನೆರವೇರಿತು. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ತಾಲೂಕು ಕಚೇರಿ ಸಿಬ್ಬಂದಿಯ ಸಹಕಾರ. ಕೋರ್ಟ್ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಕೋರ್ಟ್ ಹೋಗಿದ್ದರಿಂದ ಹೈಕೋರ್ಟಿನ ಡಿವಿಷನ್ ಬೆಂಚಿಂದ ಹಿಡಿದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಿಂದ ಹಿಡಿದು ಹಲವಾರು ಬಾರಿ ಮೇಲೆ ಕೆಳಗೆ ಎಲ್ಲ ಹಂತಗಳ ನ್ಯಾಯಾಲಯಗಳಲ್ಲೂ ಕೂಡ ಇದು ನಡೆದರೂ ಕೂಡ ಆ ಸಮಯದಲ್ಲಿ ನಮಗೆ ತಾಲೂಕು ಕಚೇರಿಯ ಸಿಬ್ಬಂದಿ ಮತ್ತು ಜಿಲ್ಲಾಧಿಕಾರಿಗಳ ಒಂದು ಸಪೋರ್ಟ್ ಇತ್ತಲ್ಲ, ಅದು ಭಾಳಷ್ಟು ಮುಖ್ಯವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅನುಕೂಲ ಆಯಿತು. ಅವತ್ತಿನ ಜಿಲ್ಲಾಧಿಕಾರಿಗಳು ಒಂದು ಫರ್ಮಾನೇ ಹೊರಡಿಸಿದ್ರು, ಶ್ರೀರಂಗಪಟ್ಟಣ ತಾಲೂಕಿಂದ ಯಾರೇ ಬಂದರೂ ಒಂದು 3-4 ಜನ ಎಷ್ಟೊತ್ತು ರಾತ್ರಿಲಾದರೂ ನನಗೆ ಇನ್ಫಾರ್ಮೇಷನ್ ಕೊಡಬೇಕು, ಹೌದು 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 ನಾನು ನಿರ್ಮಿಸ್ಬೇಕು ಅಂತ ಹೇಳಿ ಪೊಲೀಸರಿಗೆ ಹೌದು ಹೌದು ಹೌದು. ಸೊ ಅದೆಲ್ಲದಕ್ಕೂ ಕಾರಣ ಆದವ್ರು ನೀವು, ಅದಕ್ಕೆಲ್ಲದಕ್ಕೂ ಕಾರಣ ಆದವ್ರು ನೀವು. ಸೊ ಈ ಒಂದು ಇದಿತ್ತು. ಜೊತೆಗೆ ಗೋಲ್ಕ ಎಣಿಸೋ ಒಂದು ಕಾರ್ಯಕ್ರಮ, ಹಣ ಎಣಿಕೆ. ಎಲ್ಲರೂ ಸಾಮಾನ್ಯವಾಗಿ ಸಾರ್ವಜನಿಕರು ಏನು ಅಂದ್ಕೊಳ್ತಾರೆ ಅಂದರೆ ದುಡ್ಡನ್ನ ಎಣಿಸ್ಬೇಕಾದ್ರೆ ದೇವ್ರ ದುಡ್ಡನ್ನ ಎತ್ತು ಜೇಬಿಗೆ ಹಾಕೊಳ್ತಾರೆ, ಅಥವಾ ದೇವ್ರಿಗೆ ಬಂದಿರುತ್ತೆ ಯಾವುದೋ ಒಂದು ಸಾಮಗ್ರಿಗಳನ್ನ ಎತ್ತಿಟ್ಕೊಳ್ತಾರೆ. ಈ ಥರದ್ದೆಲ್ಲ ಆಪಾದನೆಗಳನ್ನ ನಾವು ಕೇಳಿಸ್ಕೊಳ್ತಾ ಇದೀವಿ, ಇವತ್ತು ಕೇಳಿಸ್ತಾ ಇದೀವಿ, ಅವತ್ತೂ ಇತ್ತು ಈ ಆಪಾದನೆಗಳು ಬರ್ತಾನೆ ಇತ್ತು. ಆ ಒಂದು ಟೈಮಲ್ಲಿ ಜೇಬಿನಿಂದ ದುಡ್ಡು ಹಾಕ್ಬಿಟ್ಟು ದುಡ್ಡು ಎಣಿಸ್ತಾ ಇದ್ದಂಥ ಒಂದು ತಂಡ ಆಯಿತು. ಅಪ್ಪಿತಪ್ಪಿ ಎಣಿಸ್ಬೇಕಾದ್ರೆ ಏನಾದ್ರು ಅನಿವಾರ್ಯವಾಗಿ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸು ಅಂತ ಹೇಳ್ಬಿಟ್ಟು ದುಡ್ಡನ್ನ ಹಾಕಿ ಎಲ್ಲಾದ್ರೂ ದುಡ್ಡು ಹಾಕಿ ಅದನ್ನ ಒಂದು ಇದಿತ್ತು. ಈ ಅನುಭವಗಳನ್ನ ನೀವು ಹೇಳೋದಂದ್ರೆ, ನಾವು ನಿಮಿಷಾಂಬ ದೇವಸ್ಥಾನದಲ್ಲಾಗಲಿ ಅಥವಾ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಯಾವುದೇ ಕಡೆ ಹಣ ಎಣಿಕೆ ಮಾಡುವಾಗ ನಮ್ಮ ತಾಲೂಕು ಕಚೇರಿ ಸಿಬ್ಬಂದಿಯನ್ನು 70% ಸಿಬ್ಬಂದಿಯನ್ನು ನಮಗೆ ನಿಯೋಜಿಸರು. ಅಷ್ಟೂ ಜನ ಸಂಪೂರ್ಣವಾಗಿ ಆ ದೇವಸ್ಥಾನಕ್ಕೆ ತಾಯಿಗೆ ಅರ್ಪಿಸಿಕೊಂಡವರೇ ಆಗಿದ್ದರು. ಅವರ ಸೇವಾ ಕಾರ್ಯ ಸ್ವಾರ್ಥದಿಂದ ಕೂಡಿರಲಿಲ್ಲ. ಪ್ರತಿಯೊಬ್ಬರೂ ಕೂಡ ನಿಸ್ವಾರ್ಥವಾದಂತಹ ಸೇವೆಯನ್ನು ಅವ್ರು ಮಾಡಿದ್ದಾರೆ. ಹಣ ಎಣಿಕೆ ಮಾಡುವಾಗ ಯಾವುದೇ ಕೂಡ ತೊಂದರೆ ಆಗದ ರೀತಿಯಲ್ಲಿ ಅದು ಕ್ಯಾಮ್ರಾ ಎಲ್ಲ ಇತ್ತು, ಆದರೂ ಕೂಡ ಎಲ್ಲ ಒಂದು ಸಜ್ಜನವಾದಂತಹ ರೀತಿಯಲ್ಲಿ ಒಂದು ಪೈಸೆ ಒಂದು ನೋಟ್ ಹರಿದಿದ್ದರೆ ಅದನ್ನು ಅಂಟಿಸಿ ಅದು ಕೂಡ ದೇವಸ್ಥಾನದ ಇದಕ್ಕೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಲಾಸ್ಟಲ್ಲಿ ಕಟ್ಟಕಡೆಯಲ್ಲಿ ಹರಿದಿರೋ ನೋಟ್ಗಳನ್ನೇ ಒಂದು ಕಡೆ ಇಟ್ಟು ಅದನ್ನು ಅಂಟಿಸಿ ಅದು ಕೂಡ ದೇವಸ್ಥಾನ ನಿಧಿಗೆ ಸೇರಬೇಕು ಅನ್ನೋ ಮನೋಭಾವದವರೇ ನಮ್ಮ ಸಿಬ್ಬಂದಿ ವರ್ಗದವರು ಇದ್ದದ್ದು. ಆ ದೃಷ್ಟಿಯಿಂದ ಈ ರೀತಿಯಾದ ಹಣ ಕಳುವಾಗುವಂತಹ ಪರಿಸ್ಥಿತಿ ನಮ್ಮ ಕಾಲದಲ್ಲಿ ಬರಲೇ ಇಲ್ಲ. ಅದನ್ನು ಊಹಿಸ್ಕೊಳ್ಳೋದಕ್ಕೂ ಕಷ್ಟ. ಮತ್ತು ಒಂದು ವ್ಯತ್ಯಾಸ ಆಗಿ ಅಪೂರ್ವವಾದಂತಹ ನಾಣ್ಯಗಳು ಸಿಕ್ಕಾಗಲೂ ಕೂಡ ಕೆಲವರು ಆಸೆ ಪಟ್ಟರೂ ಕೂಡ, ಆದರೆ
ದೇವತಾ ಇದರ ಭಯದಿಂದ ಅದನ್ನು ಕೂಡ ಬೇಡ, ಇದು ತಗೊಂಡು ಹೋದ್ರೆ ಒಳ್ಳೇದಾಗುತ್ತೆಯೋ ಕೆಟ್ಟದಾಗುತ್ತೆಯೋ ಬೇಡ ಅಂದ್ಬಿಟ್ಟು ಅದನ್ನು ಕೂಡ ಅಪೂರ್ವವಾದ ನಾಣ್ಯಗಳನ್ನು ಕೂಡ ಅಲ್ಲೇ ಇಟ್ಟು ಮಾಡಿದಂತಹ ಸಂದರ್ಭಗಳು ಇದ್ದಾವೆ. ಆ ದೃಷ್ಟಿಯಿಂದ ಅಲ್ಲಿ ಯಾವುದೇ ಅವ್ಯವಹಾರಕ್ಕೆ ಯಾವುದೇ ಅವಕಾಶ ನಮ್ಮ ಆಗಿನ ಸಿಬ್ಬಂದಿಗೆ ಇಲ್ಲ. ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದೇವಸ್ಥಾನದ ಆಭರಣಗಳು ರಾಜರ ಕಾಲದಿಂದ ಕೊಟ್ಟಿರುವಂಥ ಪುರಾತನವಾದಂಥ ಈ ಆಭರಣಗಳನ್ನ ಇದ್ರ ಬಗ್ಗೆನೂ ಸಹಿತ ಅಪಸ್ವರ ಇದೆ ಸಾರ್ವಜನಿಕರಲ್ಲಿ. ಸೊ ಒಳಗಡೆ ಇಲಾಖೆ ಒಳಗಡೆ ಏನಾಗುತ್ತೇನೋ ಒಂದು ಗೊಂದಲ ಕೆಲವರಿಗಿದೆ. ಅದನ್ನು ವ್ಯಾಲಿಡೇಟ್ ಮಾಡಿಸೋದಾಗಲಿ, ಆಭರಣಗಳ ನೈಜತೆಯನ್ನು ಅದನ್ನ ದೃಢೀಕರಿಸ್ಕೊಳ್ಳೋದಾಗಲಿ, ಇಂತಹ ಕಾರ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಏನೇನೋ ಗೊತ್ತಿಲ್ಲ. ಏನು ಕಾರ್ಯ ಇದು, ಹೇಗೆ ನಡೆಯುತ್ತೆ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ನಮಗೆ ಶ್ರೀರಂಗಪಟ್ಟಣ ಬಹಳ ಪುರಾತನವಾದ ದೇವಸ್ಥಾನಗಳಲ್ಲಿ ಮೈಸೂರು ಅರಸರ ಕೊಡುಗೆ ಬಹಳಷ್ಟು ಮಹತ್ವ. ಅವರು ಮೈಸೂರು ಅರಸರು ಬಹಳ ದೊಡ್ಡ ದೊಡ್ಡ ಆಭರಣಗಳನ್ನು ದೇವಸ್ಥಾನಕ್ಕೆ ಕೊಟ್ಟಿರೋದನ್ನು ನಾವು ರಂಗನಾಥ ಸ್ವಾಮಿ ದೇವಸ್ಥಾನ, ಮೇಲುಕೋಟೆ, ಮೇಲುಕೋಟೆಗೆ ಅವರ ಒಂದು ಆಭರಣಗಳ ಮಹತ್ವ ಬಹಳ ದೊಡ್ಡದೆ, ಕೊಡುಗೆ ದೊಡ್ಡದೆ, ತುಂಬ ದೊಡ್ಡದೆ. ಈಗಲೂ ಕೂಡ ನಾವು ಮೇಲುಕೋಟೆಯಲ್ಲಿ ಎಲ್ಲ ಆಭರಣಗಳು, ತಿರುವಾಭರಣಗಳು ಕೂಡ ಮೇಲುಕೋಟೆಯಲ್ಲಿ ಮಹಾರಾಜರು ಕೊಟ್ಟಿರುವಂತಹದ್ದು ಜಾಸ್ತಿ. ಈ ಆಭರಣಗಳನ್ನು ಯಾರೂ ಕೂಡ ದುರುಪಯೋಗ ಪಡಿಸ್ಕೊಳ್ಳಬಾರದು ಅನ್ನೋ ದೃಷ್ಟಿಯಿಂದ ಅದನ್ನು ಫೋಟೋಗ್ರಫಿ ಮಾಡಿ, ಛಾಯಾಚಿತ್ರಣ ಮಾಡಿ, ಆ ಫೋಟೋ ಚಿತ್ರಣವನ್ನು ಒಂದು ಆಲ್ಬಮ್ ಥರ ಮಾಡಿ ಅದರ ವಿಶ್ಲೇಷಣೆಯನ್ನು ನಾವು ಮಾಡಿದ್ದೇವೆ. ಇಂಥ ಹರಳು ಇಷ್ಟು ವ್ಯಾಲ್ಯೂ, ವಜ್ರ ಇಷ್ಟು ವ್ಯಾಲ್ಯೂ, ಚಿನ್ನ ಇಷ್ಟು ವ್ಯಾಲ್ಯೂ, ಒಟ್ಟಾರೆ ಆ ಆಭರಣಗಳಲ್ಲಿ ಏನೇನಿದೆ ಅನ್ನೋ ವಿಶ್ಲೇಷಣೆಯನ್ನು ಅದರಲ್ಲಿ ತೋರಿಸಿ, ಆನಂತರ ಅದಕ್ಕೆ ಆಗಿನ ಕಾಲದ ಮೌಲ್ಯವನ್ನು ನಿರ್ಧರಿಸಿ ಅದನ್ನು ಕೂಡ ಹಾಕಿ ಒಂದು ಬಂದೋಬಸ್ತ್ ವ್ಯವಹಾರವನ್ನು ಮಾಡಲಾಗಿದೆ. ಈ ಆಭರಣಗಳನ್ನು ಆ ದೇವಸ್ಥಾನಗಳಲ್ಲಿ ಅವಶ್ಯಕತೆ ಇರುವಾಗ ಮಾತ್ರ ನಾವು ಟ್ರೆಜರಿಯಿಂದ, ಖಜಾನೆಯಿಂದ ತಂದು, ಬಾಕಿ ಸಮಯದಲ್ಲಿ ಅದನ್ನು ವಾಪಸ ಖಜಾನೆಗೆ ಇಟ್ಟುಬಿಡೋದ್ರಿಂದ ಅದರಲ್ಲಿ ಯಾವುದು ವ್ಯತ್ಯಾಸ ಆಗೋ ಅವಕಾಶ ಇಲ್ಲ. ಪ್ರತಿ ಸರಿಗೂ ತೆಗಿಬೇಕಾದ್ರೆ ಮತ್ತೆ ಅದನ್ನು ವಾಪಸ್ ಇಡಬೇಕಾದ್ರೆ ದೃಢೀಕರಣ ಆಗುತ್ತಾ? ಹೌದು, ಓಕೆ, ಹೌದು. ಪ್ರತಿ ಸರಿ ದೃಢೀಕರಣ ಮಾಡೇ ಅದು ವೈರಮುಡಿ ಅಂತಹ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು, SP ಅವರೇ ಕೂತ್ಕೊಳ್ತಾರೆ. ಬಾಕಿ ಆಭರಣಗಳ ಸಮಯದಲ್ಲಿ ನಿಯೋಜಿತ ಅಧಿಕಾರಿಗಳು ಕೂತ್ಕೊಂಡು ಅದನ್ನು ನೋಡ್ತಾರೆ, ಪರಿಶೀಲನೆ ಮಾಡಿ ಅದನ್ನು ದೃಢೀಕರಿಸಿ ಮಾಡ್ತಾರೆ. ಹಾಗಾಗಿ ನಮ್ಮ ಮುಜರಾಯಿ ಇಲಾಖೆಯ ಸಂಬಂಧಪಟ್ಟಂಥ ದೇವಸ್ಥಾನಗಳಿಂದ ಆಭರಣಗಳು ಸುರಕ್ಷಿತವಾಗಿದೆ ಅಂತ ಧೈರ್ಯವಾಗಿ ಹೇಳ್ಕೊಳ್ಬೋದು. ಸೊ ಶ್ರೀರಂಗಪಟ್ಟಣದ ಇನ್ನೇನೇನು ಮಾಹಿತಿ ನಿಮ್ಮಲ್ಲಿ ನೆನಪುಗಳಿದೆ? ಶ್ರೀರಂಗಪಟ್ಟಣದಲ್ಲಿ ಅಲ್ಲೂ ಕೂಡ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೇ ಒಂದು ವಿಶೇಷ, ನಿಮಿಷಾಂಬ ದೇವಸ್ಥಾನದಲ್ಲೇ ಒಂದು ವಿಶೇಷ. ನಿಮಿಷಾಂಬ ದೇವಸ್ಥಾನದಲ್ಲೂ ಕೂಡ ನಿಮಿಷಾಂಬ ಜಯಂತಿ ಅಂತ ಒಂದು ಮಾಡ್ತೀವಿ. ಮತ್ತು ನಾವು ಇದರಲ್ಲಿ ನವರಾತ್ರಿ ಸಮಯದಲ್ಲಿ ಅಷ್ಟಮಿ, ದುರ್ಗಾಷ್ಟಮಿಯಿಂದ ಇದನ್ನು ಬಹಳ ವಿಶೇಷವಾಗಿ ಮಾಡ್ತೀವಿ. ಹೂವಿನ ಅಲಂಕಾರ ಎಲ್ಲ ಸೇರಿ ಭಕ್ತಾದಿಗಳ ಸಹಕಾರ ಅಲ್ಲಿ ಬಹಳಷ್ಟು ಇರೋದರಿಂದ ಅದನ್ನೆಲ್ಲ ನಾವು ಮಾಡ್ತೀವಿ. ಅದು ಬಿಟ್ಟರೆ ಭಾಳ ಶ್ರೀರಂಗಪಟ್ಟಣದ ವಿಶೇಷನೇ. ದೇವಸ್ಥಾನಗಳು ಅಂತಂದರೆ ಅರ್ಚಕರ ಪಾತ್ರ ಬಹಳ ಮಹತ್ವ. ಯಾವುದೇ ದೇವಸ್ಥಾನ ಅಲ್ಲಿರುವಂಥ ಅರ್ಚಕರ ನಡವಳಿಕೆಗಳು ಅಥವಾ ಅವರು ತೋರಿಸುವಂಥ ವಿದ್ವತ್ತು, ಅವರ ಜ್ಞಾನದ ಆಧಾರದ ಮೇಲೆ ಆ ದೇವಸ್ಥಾನದ ಕೀರ್ತಿ ನಿಂತಿರುತ್ತೆ. ಈ ಅನುಭವಗಳ ಬಗ್ಗೆ ನೀವು ಹೇಳೋದಾದ್ರೆ? ಅನುಭವದ ಬಗ್ಗೆ ಹೇಳೋದಿದ್ದರೆ, ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅರ್ಚಕರು ಸಾಮಾನ್ಯವಾಗಿ ಅವರದ್ದೇ ಆದ ಭಕ್ತವೃಂದವನ್ನು ಹೊಂದಿರ್ತಾರೆ. ಭಕ್ತಾದಿಗಳ ಜೊತೆ ಅವರ ನಡೆ ನೋಡಿ ಚೆನ್ನಾಗಿದ್ದಷ್ಟು ಭಕ್ತಾದಿಗಳು ಅವರನ್ನೇ ಅವಲಂಬಿಸ್ತಾರೆ. ನಮಗೆ ಇಂತಹದ್ದೇ ಅರ್ಚಕರು ಬೇಕು ಪೂಜೆಗೆ ಅನ್ನೋ ಮಟ್ಟಕ್ಕೂ ಬರುತ್ತದೆ. ಆ ದೃಷ್ಟಿಯಿಂದ ಭಕ್ತಾದಿಗಳನ್ನು ಆಕರ್ಷಿಸುವಂತಹ ಕೆಲಸವನ್ನು ಅರ್ಚಕರು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಮಾಡ್ತಾರೆ. ನಿಮಿಷಾಂಬಾ ದೇವಸ್ಥಾನದಲ್ಲಿ ನಾವು ಈ ವಿಷಯವನ್ನು ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಪೂಜೆ ವಿಶೇಷವೇ ಭಕ್ತಾದಿಗಳನ್ನು ಆಕರ್ಷಣೆ ಮಾಡುವಂತಹದ್ದು. ಅಲ್ಲಿ ಪೂಜಾ ವಿಧಾನವೇ ಭಕ್ತಾದಿಗಳನ್ನು ಆಕರ್ಷಣೆ ಮಾಡೋದ್ರಿಂದ ನಿಮಿಷಾಂಬಾ ದೇವಸ್ಥಾನಕ್ಕೆ ಅತಿ ಹೆಚ್ಚಿನ ಭಕ್ತಾದಿಗಳನ್ನು ನಾವು ಕಾಣ್ತೀವಿ. ಪ್ರತಿಯೊಂದು ಇದರಲ್ಲೂ ಅವಾಗ ಇನ್ನೊಂದು ಇದಂತ ಹೇಳಿದ್ರೆ, ಸಹಸ್ರನಾಮಾರ್ಚನೆ ಪದೇ ಪದೇ ಮಾಡಿಸಿ ನಾವು ಇದನ್ನ ಟೆಸ್ಟ್ ಮಾಡ್ತಾ ಇದ್ವಿ. ಒಂದು ಬ್ಯಾಚ್ ಆದ ತಕ್ಷಣ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ಇನ್ನೊಂದು ಟೀಮ್ ತಗೊಂಡು ಅಷ್ಟು ಮಂತ್ರಗಳಿಗೆ ಹೇಳ್ತಾರೆ ಅನ್ನೋದನ್ನು ಸಹಿತ ಕೆಲವರು ಪರೀಕ್ಷೆ ಮಾಡಿದ್ದಾರೆ. ಅದನ್ನು
ಆ ಇದರಲ್ಲೂ ಸಹಿತ ಆ ಮಾತು ನಿಜ ಅಂತ ಅನಿಸಿದೆ. ನಿಮಿಷಾಂಬ ದೇವಸ್ಥಾನದಲ್ಲಿ ನಾವು ಒಂದು ಭಕ್ತಾದಿಗಳ ತಂಡಕ್ಕೆ ಏನೇನು ಸಹಸ್ರನಾಮ ತ್ರಿಶತಿ 108 ಜಪನಾಮಾವಳಿಗಳನ್ನು ಇದು ಮಾಡೋದ್ರಿಂದ ಆ ತಂಡ ಭಕ್ತಾದಿಗಳ ತಂಡ ಮುಂದಕ್ಕೆ ಹೋದ ತಕ್ಷಣ ಬೇರೆ ತಂಡ ಬಂದ ತಕ್ಷಣ ಅವ್ರು ಮತ್ತೆ ಸೇವಾ ಟಿಕೆಟ್ ತಗೊಂಡ್ರೆ ಮತ್ತೆ ಅದೇ ರೀತಿ ಮಾಡೋದು. ಹೌದು. ಅದರಲ್ಲಿ ಲೋಪ ಆಗ್ತಿರ್ಲಿಲ್ಲ. ಸೊ ಇದೆಲ್ಲ ಶ್ರೀರಂಗಪಟ್ಟಣದ ನೆನಪುಗಳು. ಹಾಗೆ ಬಂದರೆ ಶ್ರೀರಂಗಪಟ್ಟಣ ಸುತ್ತಮುತ್ತ ಇಡೀ ತಾಲೂಕು ಸಾಕಷ್ಟು ದೇವಸ್ಥಾನಗಳು ನಿಮ್ಮ ಜ್ಞಾನವನ್ನು ಬಳಸ್ಕೊಂಡಿದೆ. ಆ ನೆನಪುಗಳು ನಿಮ್ಮಲ್ಲಿ ಏನಾದ್ರು ಇದ್ದರೆ? ಕರಿಘಟ್ಟ ದೇವಸ್ಥಾನ ಆಗ್ಬೋದು, ಗಂಗಾಧರೇಶ್ವರ ದೇವಸ್ಥಾನ ಆಗ್ಬೋದು, ಅಲ್ಲೆಲ್ಲ ನಾವು ಸರ್ವಿಸ್ಗಳನ್ನು ಕೊಟ್ಟಿದ್ದೀವಿ, ಸೇವೆಗಳನ್ನು ನಾವು ತುಂಬ ಹೃದಯದಿಂದ ಮಾಡಿದ್ದೀವಿ. ಅವೆಲ್ಲ ಸ್ವಲ್ಪ ಆಗಿನ ಕಾಲಕ್ಕೆ ಸ್ವಲ್ಪ ಆದಾಯ ಕಡಿಮೆ ಇರುವಂತಹ ದೇವಸ್ಥಾನಗಳಾಗಿದ್ದರಿಂದ ಸ್ವಲ್ಪ ಅದಕ್ಕೆಲ್ಲ ನಮ್ಮ ಸಹಕಾರವನ್ನು ನಾವು ಕೊಡಬೇಕಾಗಿ ಬಂದಿತ್ತು, ಕೊಟ್ಟಿದ್ದೀವಿ. ಸೊ ಇದಿಷ್ಟು ಹೊರತುಪಡಿಸಿ ಶ್ರೀರಂಗಪಟ್ಟಣ ನಿಮಗೆ ಇನ್ನೇನೇನು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು? ವಿಶೇಷ ಎಲ್ಲ ಭಾಳಷ್ಟು. ಅಲ್ಲೂ ಕೂಡ 8.5 ವರ್ಷ ಅಲ್ಲೂ ಕೂಡ ಇದ್ದಿದ್ದರಿಂದ ದೀರ್ಘವಾದ ಅನುಭವವನ್ನೇ ನಾವು ಹೊಂದಿದ್ದೀವಿ. ಓಕೆ. ಸೊ 2ನೇ ಅಧ್ಯಾಯ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. 2ನೇ ಸಂಚಿಕೆಯಲ್ಲಿ ಶ್ರೀರಂಗಪಟ್ಟಣದ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಯಾಕಂದರೆ ಇವರ ಸಾಹಸಗಳನ್ನ ಕಂಡವರು ಬಹಳಷ್ಟು ಜನ ಇದ್ದಾರೆ. ಸೊ ಆ ನೆನಪುಗಳನ್ನ ಸಂಕ್ಷಿಪ್ತವಾಗಿ ಬಿಚ್ಚಿಟ್ಟಿದ್ದಾರೆ. ಕಳಸ ಅದೊಂದು ಬಹಳ ಕಾಡಿನ ಮಧ್ಯದಲ್ಲಿರುವಂತಹ ದೇವಸ್ಥಾನ, ಅದ್ಭುತವಾದಂತಹ ದೇವಸ್ಥಾನ. ಕಳಸ ಗ್ರಾಮಸ್ಥರೇ ಆ ದೇವರಿಗೆ ಅಧೀನ. ಮಳೆಗಾಲದಲ್ಲಿ ಅತಿಯಾದ ಮಳೆ, ನಾವು ಈ ಬಯಲು ಸೀಮೆಯ ಜನ ನೆನಪಿಸಿಕೊಳ್ಳಲು ಆಗದಂತಹ ಮಳೆ ಬರುತ್ತೆ. ಒಂದು ದಿನ ಬೆಳಗ್ಗೆ ಮಳೆ ಪ್ರಾರಂಭವಾದರೆ ಮಾರನೇ ದಿವಸ ಮುಕ್ತಾಯ ಆಗುವವರೆಗೂ ಆ ಮಳೆ ಒಂದೇ ಸಮಯ ಜಡಿ ಮಳೆ ಬರ್ತಾನೆ ಇರುತ್ತೆ. ಹಾಗಿದ್ದೂ ಕೂಡ ಅಂತಹ ಸಂದರ್ಭದಲ್ಲೂ ಕೂಡ ದೇವಸ್ಥಾನ ಬಾಗಿಲು ತೆರೆದೇ ಇರ್ತಿತ್ತು. ಆದರೂ ಕೂಡ ಅಲ್ಲಿ ಸಿಬ್ಬಂದಿ ಅದಕ್ಕೆ ಹೊಂದಾಣಿಕೆಯಾಗಿ, ಅಂತಹ ಪರಿಸರಕ್ಕೆ ಹೊಂದಾಣಿಕೆಯಾಗಿ ಬಂದು ಪೂಜಾ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು. ಪ್ರತಿನಿತ್ಯ 30 ದಿವಸದ ಕೈಂಕರ್ಯ ಯಾವುದು ನಿಲ್ಲೋ ಹಾಗೆ ಇಲ್ಲ. ಯಾವುದೇ ಮಳೆ ಇದ್ರೂ ಎಂತಹ ಮಳೆ, ಅದೆಂತಹ ಬಿರು ಮಳೆ ಬಂದರೂ ಕೂಡ ಅರ್ಚಕರು ಅವರು ಮಳೆ ರಕ್ಷಕ ಉಡುಪನ್ನು ತೊಟ್ಟುಕೊಂಡು ಬಂದು ಅಲ್ಲಿ ಕಾರ್ಯನಿರ್ವಹಿಸೇ ಹೋಗ್ಬೇಕು. ದೇವಸ್ಥಾನದ ಬಾಗಿಲು ಎಲ್ಲಿವರೆಗೆ ತೆರಿಬೇಕು ಅಂತ ಇರುತ್ತೆ ಅಲ್ಲಿವರೆಗೆ ತೆರೆದು ಆನಂತರ ಮುಚ್ಕೊಂಡೇ ಹೋಗ್ತಾ ಇದ್ರು. ಅಷ್ಟು ಯಾವುದೇ ಕಾರಣದಿಂದ ಮುಚ್ತಾ ಇರಲಿಲ್ಲ. ಅಂತಹ ಬಿರುಮಳೆ ಬಂದರೂ ಕೂಡ ನಾನು ಮುಚ್ತಾ ಇದ್ದೆ.